ಕದನ ವಿರಾಮಕ್ಕೆ ಭಾರತ ಒಪ್ಪಿಕೊಳ್ಳುತ್ತಾ ಈವರೆಗೂ ಕೂಡ ಭಾರತದಿಂದ ಅಧಿಕೃತ ಘೋಷಣೆ ಆಗಿಲ್ಲ. ಸಂಜೆ ಹೊತ್ತು ಸುದ್ದಿಗೋಷ್ಠಿ ಆಗಬೇಕಾಗಿತ್ತು, ಆ ಸುದ್ದಿಗೋಷ್ಠಿ ಇನ್ನೂ ಕೂಡ ನಡೆದಿಲ್ಲ. ಮಧ್ಯಾಹ್ನವೇ ಸೇನಾ ಮುಖ್ಯಸ್ಥರ ಜೊತೆಗೆ ಸಭೆಯನ್ನ ಮೋದಿ ಅವರು ನಡೆಸಿದ್ರು. ಸೊ ಇನ್ನೂ ಕೂಡ ಆ ನಿಟ್ಟಿನಲ್ಲಿ ಯಾವುದೇ ರೀತಿಯಾಗಿ ತೀರ್ಮಾನವನ್ನ ಭಾರತ ತೆಗೆದುಕೊಂಡಿಲ್ಲ. ಏನಾಗುತ್ತೆ ನಿಜಕ್ಕೂ ಕೂಡ ಭಾರತ ಈ ವಿಚಾರದಲ್ಲಿ ಆರಂಭದಿಂದಲೂ ಕೂಡ ಹೇಳ್ತಾ ಇರೋದಷ್ಟೇ, ನಮ್ಮ ಉದ್ದೇಶ ಯುದ್ಧ ಅಲ್ಲ, ನಮ್ಮ ಉದ್ದೇಶ ಉಗ್ರರನ್ನ ಸದೆಬಡಿಯೋದು, ಅದೊಂದೇ ನಮ್ಮ ಉದ್ದೇಶ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಿತ್ತು. ಈಗ ಆ ನಿಟ್ಟಿನಲ್ಲೂ ಕೂಡ ಭಾರತ ತನ್ನ ನಿಲುವನ್ನು ಸ್ಪಷ್ಟಪಡಿಸ್ತಾ ಇದೆ. ಆದರೆ ಅಧಿಕೃತವಾಗಿ ಇನ್ನೂ ಕೂಡ ಅನೌನ್ಸ್ಮೆಂಟ್ ಆಗಿಲ್ಲ. ಈ ನಿಟ್ಟಿನಲ್ಲೇ ಈಗ ನೋಡಬೇಕಾಗಿದೆ. ಮಧ್ಯಸ್ಥಿಕೆಯನ್ನು ವಹಿಸಿರುವಂಥದ್ದು ಅಮೆರಿಕ, ಮಧ್ಯಸ್ಥಿಕೆಯನ್ನು ಅಮೆರಿಕ ವಹಿಸಿಕೊಂಡಿದೆ. ಈಗ ಬರ್ತಾ ಇರುವಂಥ ಮತ್ತೊಂದಿಷ್ಟು ಅಪ್ಡೇಟ್, ಸಂಧಾನಕ್ಕೆ ಪಾಕಿಸ್ತಾನ ಒಪ್ಪಿದೆ ಅಂತ. ಇನ್ನೇನು ಮಾಡುತ್ತೆ ಅದು, ಅದಕ್ಕೆ ಬೇಕಾಗಿದ್ದೇ ಅದೇ ಇತ್ತು. ಕಾರಣ ಅವರ ಪರಿಸ್ಥಿತಿ ಹೇಗಾಗ್ಬಿಟ್ಟಿದೆ ಅಂತಂದರೆ, ಅಯ್ಯಯ್ಯೋ ನಮ್ಮನ್ನು ಬಿಟ್ಬಿಡ್ರಿ ಸಾಕೋ ಅನ್ನೋ ರೀತಿಯಲ್ಲಿ ಆಗಿತ್ತು. ಈಗ ಸದ್ಯಕ್ಕೆ ಅದೇ ರೀತಿ ಪರಿಸ್ಥಿತಿ ಈಗ ಬಂದಿದೆ. ಆ ನಿಟ್ಟಿನಲ್ಲಿ ಭಾರತ ಯಾವ ರೀತಿಯಾಗಿ ಇದಕ್ಕೆ ರಿಯಾಕ್ಟ್ ಮಾಡುತ್ತೆ ಅನ್ನುವಂಥದ್ದನ್ನು ನೋಡಬೇಕಾಗಿದೆ. ಹೇಗೆ ರಿಯಾಕ್ಟ್ ಮಾಡುತ್ತೆ, ಯಾವ ರೀತಿಯಾಗಿ ರಿಯಾಕ್ಟ್ ಮಾಡುತ್ತೆ ಅಂತ ಹೇಳಿ. ಸೊ ನೋಡ್ತಾ ಇದ್ದೀರಾ, ಈ ಕ್ಷಣದಿಂದಲೇ ಕದನ ವಿರಾಮ, ಈ ಕ್ಷಣದಿಂದಲೇ ಕದನ ವಿರಾಮ. ಪಾಕ್ ವಿದೇಶಾಂಗ ಸಚಿವ ಇಶಾಕ್ ದಾರ್ ಘೋಷಣೆಯನ್ನ ಮಾಡಿದ್ದಾರೆ. ಅವರು ಘೋಷಣೆ ಮಾಡಿದ್ದಾರೆ, ಬಟ್ ಭಾರತ ಇನ್ನೂ ಕೂಡ ಈ ವಿಚಾರದಲ್ಲಿ ಘೋಷಣೆಯನ್ನ ಮಾಡಿಲ್ಲ. ಭಾರತ ಇನ್ನೂ ಕೂಡ ಈ ವಿಚಾರದಲ್ಲಿ ಘೋಷಣೆಯನ್ನ ಮಾಡಿಲ್ಲ. ಭಾರತ ಘೋಷಣೆ ಮಾಡುತ್ತಾ ಅಥವಾ ಇಲ್ವಾ ಅನ್ನುವಂಥದ್ದನ್ನ ನೋಡಬೇಕಾಗಿದೆ ಈಗ. ಬಟ್ ಆ ಕಡೆಯಿಂದ ಹೇಳಿದ ನಂತರ ಭಾರತವು ಕೂಡ ಒಪ್ಕೊಳ್ಳುತ್ತೆ. ಪಾಕಿಸ್ತಾನ ಒಪ್ಕೊಂಡಿದೆ ಅಂತೆ ಸಂಧಾನಕ್ಕೆ, ಬೇರೆ ಆಪ್ಷನ್ ಇರಲಿಲ್ಲ ಅದರ ಬಳಿ. ಯಾಕೆ ಅಂತಂದ್ರೆ ಅವ್ರ ಹತ್ರ ದುಡ್ಡೇ ಇರಲಿಲ್ಲ, ಎಲ್ಲಿಂದ ಯುದ್ಧ ಮಾಡೋದು ಎಲ್ಲಿಂದ ಬಂತವ್ರಿಗೆ. ಸೊ ಹಾಗಾಗಿನೇ ಗೋಗರಿತಾ ಇತ್ತದು ಎಲ್ಲ ದೇಶಗಳಿಗೂ ಕೂಡ, ಹೆಂಗಾದ್ರೂ ಮಾಡಿ ಭಾರತವನ್ನು ಒಪ್ಪಿಸಿ, ಹೆಂಗಾದ್ರೂ ಮಾಡಿ ಭಾರತವನ್ನು ಒಪ್ಪಿಸಿ ಅಂತ ಹೇಳಿ. ನನ್ನ ಸಹೋದ್ಯೋಗಿ ರವೀಶ್ ನನ್ನ ಸಂಪರ್ಕದಲ್ಲಿರೋ. ರವೀಶ್, ಫೈನಲಿ ಪಾಕಿಸ್ತಾನ ಪ್ರಪಂಚದಲ್ಲಿರುವಂಥ ಎಲ್ಲ ರಾಷ್ಟ್ರಗಳಿಗೆ ಹೇಳ್ಕೊಳ್ತಾ ಇತ್ತು ಭಾರತವನ್ನು ಹೆಂಗಾದ್ರೂ ಒಪ್ಪಿಸಿ, ನಿಲ್ಸಕ್ಕೆ ಕೇಳಿ ಅಂತ ಹೇಳಿ. ಆದರೆ ಇನ್ನೊಂದು ಕಡೆಗೆ ಡ್ರೋನ್ ದಾಳಿ ಮಾಡ್ತಾ ಇತ್ತು. ಫೈನಲಿ ಪಾಕಿಸ್ತಾನ ಗೋಗರ್ದಿದ್ದಕ್ಕೆ ಒಪ್ಪಿ ಅಮೆರಿಕ ಮಾತುಕತೆಯನ್ನು ಮಾಡ್ತಾ ಅಂತ. ಅರುಣ್, ಖಂಡಿತವಾಗಿ ಕೂಡ ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ಹಾಗೆ, ನಾಶ ಆದಮೇಲೆ ಎಲ್ಲೋ ಒಂದು ಕಡೆ ಪಾಕಿಸ್ತಾನಕ್ಕೆ ಈಗ ಒಂದು ರೀತಿಯಲ್ಲಿ ಬುದ್ಧಿ ಬಂದಿರ್ಬೋದು. ಯಾಕೆಂದರೆ ಅಲ್ಲಿ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆಗಳು ಕೂಡ ಪಾಕಿಸ್ತಾನ ಒಂದು ರೀತಿಯಲ್ಲಿ ಸರ್ಕಾರ ಗಮನಿಸ್ತಾ ಇದೆ. ಯಾಕೆಂದರೆ ಅಲ್ಲಿ ಆರ್ಥಿಕ ಆಗಿರ್ತಕ್ಕಂಥ ಹೊಡೆತ ಜೊತೆಗೆ ಈ ಒಂದು ದಾಳಿಯಿಂದ ಆಗಿ ಒಂದು ರೀತಿಯಲ್ಲಿ ಪಾಕಿಸ್ತಾನ ತತ್ತರಿಸಿ ಹೋಗಿದೆ. ಜೊತೆಗೆ ಪ್ರತಿ ಸಾರಿಯೂ ಕೂಡ ಒಂದು ರೀತಿಯಲ್ಲಿ ನಮ್ಮ ಮೇಲೆ ಯಾವುದೇ ರೀತಿಯ ದಾಳಿ ಆಗಿಲ್ಲ, ಯಾವುದೇ ರೀತಿಯ ಹಾನಿಯಾಗಿಲ್ಲ ಅಂತಲೂ ಕೂಡ ಒಂದು ರೀತಿಯಲ್ಲಿ ಕ್ಲೈಮ್ ಮಾಡುವಂಥ ಪ್ರಯತ್ನವನ್ನು ಮಾಡಿತ್ತು. ಆದರೆ ಇಂಟರ್ನಲ್ ಆಗಿ ಸಾಕಷ್ಟು ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಹಾನಿಯಿಂದಾಗಿ ಪಾಕಿಸ್ತಾನ ಅಮೆರಿಕದ ಮುಂದೆ ಹೋಗಿ ಕೈ ಚಾಯ್ತಿತ್ತು. ಅಂದರೆ ಎಲ್ಲೋ ಒಂದು ಕಡೆ ನಿಮ್ಮ ಮಧ್ಯಸ್ಥಿಕೆಯನ್ನು ವಹಿಸಬೇಕು, ಹಾಗಾಗಿ ನೀವು ಕದನ ವಿರಾಮ ಘೋಷಣೆ ಮಾಡೋದಕ್ಕೆ ನೀವು ಎರಡು ದೇಶಗಳ ನಡುವೆ ಒಂದು ರೀತಿಯಲ್ಲಿ ಮಧ್ಯಸ್ಥಿಕೆಯನ್ನು ವಹಿಸಿ ಇದನ್ನು ಆದಷ್ಟು ಬೇಗ ನಿಲ್ಲಿಸಿ ಅಂತಲೂ ಕೂಡ ಕೇಳ್ಕೊಂಡಿದ್ರು ಅಂತ. ಈಗ ಅಧಿಕೃತವಾಗಿ ಪಾಕಿಸ್ತಾನದ ವಿದೇಶಾಂಗ ಸಚಿವರು ಕೂಡ ಒಂದು ರೀತಿಯಲ್ಲಿ ಇಶಾಕ್ ದಾರ್ ಅವರು ಈಗ ಅಧಿಕೃತವಾಗಿ ಟ್ವೀಟ್ ಮಾಡಿದ್ದಾರೆ. ಅಂದರೆ ಈ ಕದನ ವಿರಾಮವನ್ನು ತಕ್ಷಣಕ್ಕೆ ಜಾರಿಗೆ ಬರುವಂತೆ ನಾವು ಇಬ್ಬರೂ ಕೂಡ ಒಪ್ಕೊಂಡಿದ್ದೇವೆ ಅಂತಲೂ ಕೂಡ. ಆದರೂ ಕೂಡ ಇಲ್ಲಿ ಖ್ಯಾತೆಯನ್ನು ತೆಗೆದಿದ್ದಾರೆ. ಅಂದರೆ ಪ್ರಾದೇಶಿಕ ಸಮಗ್ರತೆ ವಿಚಾರದಲ್ಲಿ ನಾವು ಯಾವುದೇ ರೀತಿಯ ರಾಜಿ ಮಾಡಿಕೊಳ್ಳೋದಿಲ್ಲ, ಭದ್ರತೆ ವಿಚಾರದಲ್ಲಿ ನಾವು ಹೇಗಿರಬೇಕು ಆಗಿರ್ತೇವೆ ಅನ್ನೋ ಮಾತುಗಳನ್ನು. ಆದರೆ ಭದ್ರತೆ ವಿಚಾರದಲ್ಲಿ ಪ್ರತಿಯೊಂದು ದೇಶವೂ ಕೂಡ ತನ್ನದೇ ಆದ ನಿಲುವು ಇರುತ್ತೆ, ಅದಕ್ಕೆ ತಕ್ಕಂತೆ ಇರಬೇಕಾಗುತ್ತೆ. ಆದರೆ ಇಂತಹ ಸಂದರ್ಭದಲ್ಲಿ ಭದ್ರತೆಯ ನೆಪವೊಡ್ಡಿ ಈ ಉಗ್ರರಿಗೆ ಆಶ್ರಯ ತಾಣವನ್ನು ಕೂಡ ಕೊಡೋದ್ರ ಮೂಲಕ ಎಷ್ಟರ ಮಟ್ಟಿಗೆ ಸರಿ ಅನ್ನೋದೇ ಈಗ ವಿಶ್ವದಾದ್ಯಂತ ಆಗ್ತಾ ಇರ್ತಕ್ಕಂಥ ಚರ್ಚೆ. ಅದಕ್ಕೆ ಉತ್ತರವನ್ನು ಕೂಡ ಕೊಡಬೇಕಾಗತ್ತೆ. ಆದರೆ ಅಂತಿಮವಾಗಿ ಪಾಕಿಸ್ತಾನದ ಕಡೆಯಿಂದ ಅಧಿಕೃತವಾಗಿ ಘೋಷಣೆ ಆಗಿರ್ತಕ್ಕಂಥದ್ದು ಕದನ ವಿರಾಮಕ್ಕೆ. ಹಾಗಾಗಿ ಭಾರತದಿಂದ ಇನ್ನೂ ಕೂಡ ಅಧಿಕೃತವಾಗಿ ಘೋಷಣೆ ಆಗಿಲ್ಲ. ಸುಮಾರು 6:30 ಬಳಿಕ ಅಧಿಕೃತವಾಗಿ ಘೋಷಣೆಯಾಗುವಂಥ ಸಾಧ್ಯತೆಯೂ ಕೂಡ ಇದೆ. ಹಾಗಾಗಿ ಡೊನಾಲ್ಡ್ ಟ್ರಂಪ್ ಅವರ ಈ ಒಂದು ಟ್ವೀಟ್ ಏನಿತ್ತು, ಈ ಟ್ವೀಟಲ್ಲೂ ಕೂಡ ಅವರು ಸೂಕ್ಷ್ಮವಾಗಿ ಒಂದು ವಿಚಾರವನ್ನು ಕೂಡ ಹೇಳಿದರು. ಅಂದರೆ ಎಲ್ಲೋ ಒಂದು ಕಡೆ ಆ ಒಂದು ಕಾಮನ್ ಸೆನ್ಸ್ ಜೊತೆಗೆ ಒಂದು ರೀತಿಯಲ್ಲಿ ಬುದ್ಧಿವಂತಿಕೆಯಿಂದಾಗಿ ಈ ಒಂದು ಎರಡೂ ದೇಶಗಳು ಕೂಡ ಈ ಒಂದು ಕದನ ವಿರಾಮಕ್ಕೆ ಒಪ್ಕೊಂಡಿದ್ದಾವೆ ಅಂತಲೂ ಕೂಡ. ಹಾಗಾಗಿ ಈ ಒಂದು ಕಾಮನ್ ಸೆನ್ಸ್ ಪಾಕಿಸ್ತಾನಕ್ಕೆ ಮೊದಲೇ ಇರಬೇಕಾಗಿತ್ತು. ಆದರೆ ಈಗ ಎಲ್ಲ ನಾಶ ಆದಮೇಲೆ ಎಲ್ಲೋ ಒಂದು ಕಡೆ ಮುಂದೆ ಏನು ಮಾಡಲಾಗದಂಥ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಈ ಒಂದು ಅಮೆರಿಕದ ಮುಂದೆ ಹೋಗಿ ಅಂಗಲಾಚಿದ ಪರಿಣಾಮ ಈಗ ಕದನ ವಿರಾಮಕ್ಕೆ ಒಪ್ಕೊಂಡಿರ್ತಕ್ಕಂಥದ್ದು. ಅರುಣ್.